ಅಲ್ಲಿ ಒಂದು ಗೇಟನ್ನು ಹೊಡೆದತ್ತಲ್ಲ ಬಳಬಟ್ಟಿ ಬಳಿ ಆ ಗೇಟ್ ಒಟ್ಟು ಅಲ್ಲೇ ಒಂದು ಹಳ್ಕೊಂಡದ. ಆದ್ರೆ ನೀರು ಕಮ್ಮಿ ಇಲ್ಲಿ ಸರಿಯಾಗಿ ಕಮ್ಮಿ ಬರೋದ. ಕಮ್ಮಿ ಬರೋದ್ರಿಂದ ಮತ್ತೆ ಇಲ್ಲಿ ಒಂದು ಮೋಟ್ರ್ ಇಲ್ಲಿ ಬಂದ್ಬಿಡುತ್ತೆ. ಹೇಳಿತಾರ ಅದು ಏನು ಹೇಳ್ತಾರೆ ಅಂತಲ್ಲ ಸರ್. ಆ್ಯಕ್ಚುಲಿ 2 ಮೋಟ್ರ್ ಚಾಲು ಮಾಡಿದ್ರು ಇಲ್ಲ ನಾವು ಒಟ್ಟು ನಿಮ್ಗೆ ಶನಿವಾರ ರವಿವಾರ ನಾವು ಫುಲ್ ಇದು ಮಾಡ್ತೀವಿ. ಇಲ್ಲ ಇದು ಏನು ಸರ್, ಕೆನಾಲು ಡ್ರೈ ಇರುತ್ತಲ್ಲ, ಒಮ್ಮೆ ಹೆಚ್ಚಿಗೆ ಬಿಡೋಂಗಿಲ್ಲ. ತವಕಾಸ ರವಿವಾರ ಮಟ್ಟ 4 ಮೋಟ್ರ್ ಚಲ ಈಗ ನಮ್ಗೆ ಇನ್ನೊಂದೇನು ನಿಮ್ಗೆ ಇನ್ನೊಂದು ಸ್ವಲ್ಪ ಇಂಟರ್ನಲ್ ಇದು ಜನ ಜಾನುವಾರು ಸುಮ್ಮನೆ ಇದಕ್ಕೆ ರೈತರು ಬೆಳೆಗೆ ತಗೊಳ್ಳೋದು. ಕೆರೆಗಳೆಲ್ಲ ಒಣಗ್ಯಾವ ಸರ್. ಕೆರೆ ಫೋಟೋ ಕಳಿಸ್ತೀನಿ. ಒಂದು ಹನಿ ನೀರಿಲ್ಲ. ಜನಪದ ಪ್ರಾಣಿಗಳು ಮಾತ್ರ ಸೈಲತ್ತಾವ. ಏನಪ್ಪ ಅಂದ್ರೆ ಒಳಗಿನ ಮೀನುಗಳ ಸುದ್ದಿಗೆ ಸತ್ತು ಕೆರೆಗಳ ಸಂಘದ ಅಧ್ಯಕ್ಷ ನಾನೇ ರೀ. ಜೇರಿಪುರ ತಾಲೂಕು ಕೆರೆಗಳು ಒಟ್ಟು ಬರ್ಬಾದ್ ಒಣಗಿಬಿಟ್ಟು ಒಟ್ಟು ಈಗ ಲಕ್ಷಾನುಗಟ್ಟಲೆ ಮೀನು ಸುದ್ದಿಗೆ ಅದಕ್ಕಲ್ಲ ಸರ್. ದನ ಕರುಗಳು ಕುಡಿಯಕ್ಕೆ ನೀರಿಲ್ಲ. ರೈತರ ಸಮಸ್ಯೆ ಭಯಂಕರ ಪರಿಸ್ಥಿತಿಗೆ ಮಾಡಿ ಸ್ವಲ್ಪ. ಯಾಕಂದ್ರೆ ನಮ್ಗೆ ಇನ್ನೊಂದು ಹೇಳಿ ರುಟೀನ್ದಾಗ ಜುಲೈ ಲಾಸ್ಟ್ ವೀಕ್ಲ ಆಗಸ್ಟ್ ಫಸ್ಟ್ ವೀಕ್ ನೀರು ಈ ಸಲ ಮಳೆ ಇಲ್ಲ ಅಂತ ಅದೇ ಏನು ಇವನ್ ಆಲಿಮಟ್ಟಿ ಡ್ಯಾಮ್ ತುಂಬ ನಾಗಪುರ ಡ್ಯಾಮ್ ತುಂಬ ಸ್ಟಾರ್ಟ್ ಆಗಿತ್ತು ನಮ್ಗೆ. ಈಗಿನ್ನ ನಮ್ಮ ಕಂಟ್ರೋಲ್ ಆಗಿಲ್ಲ ಇವೆಲ್ಲ. ಇನ್ನು ರೀಜನಲ್ DC ರೀಜನಲ್ ಕಮಿಷನರ್ ಕಂಟ್ರೋಲ್ ಅದಾವ. ನಮ್ಮ ಕಂಟ್ರೋಲ್ ಬಂತು ಏನೋ ಈಗ ಅವ್ರು ಏನೋ ಕೇಳ್ಬೇಕು. ಈಗ ಒಟ್ಟು ನಮ್ಗೆ ಅನುಕೂಲ ಆಗಿ ಸ್ವಲ್ಪ ರೈತರಿಗೆ ನೀರಿನ ಮತ್ತೇನಲ್ಲ ನಾವೇನಲ್ಲ ಗೊತ್ತಾದ ನೀವು ಹೇಳೋದಕ್ಕೆ ನಾವು ಒಂದು ಸ್ಟೆಪ್ ಮಾಡಿ ಶನಿವಾರ ಅಥವಾ ರವಿವಾರ ದನಕರುಗಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಮಾಡೋದು. ಇವರು ಹುಲ್ಲೂರು ಇದ್ರಲ್ಲ ಹಳ್ಳೂರು ಸರ್. ಇದಕ್ಕೆ ಆಗಸ್ಟ್ 8ಕ್ಕೆ 2 ಇಂದು ಸುಮ್ಮಲಿಗೆ ಏನು ನೀರಾವರಿಯ ತಪ್ಪೋಸ್ಕರ ಬಂದಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನಪ್ಪ ಅಂತಂದ್ರೆ ಇದು ನೋಡ್ರಿ, ಒಂದೇ ಒಂದು ಮೋಟ್ರ್ ಚೆನ್ನಾಗಿದೆ. ಅದು ಸಣ್ಣ ಮೋಟ್ರ್ ನೋಡ್ರಿ. 4 ಮೋಟ್ರ್ ಬಂದಿವೆ. 4 ಮೋಟ್ರ್ ಬಂದಿವೆ. ಏನಪ್ಪ ಅಂದ್ರೆ ನೀರು ಹರಿತಾ ಇದೆ. ಈ ನೀರು ಯಾರಿಗೂ ತಲುಪುವುದಿಲ್ಲದು. ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮಾನ್ಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಲಿ, MLAಗಳಾಗಲಿ ನೀರು ಬಿಟ್ಟಿವಿ ಅಂತಾರೆ ಜನರ ರೈತರಿಗೆ ತೋರ್ಸಕತ್ತಾರ. ಯಾಕಪ್ಪ ಅಂದ್ರೆ ಎಲ್ಲ ನಾವು ನೀರು ಜನರಿಗೆ ತಲುಪಲ್ಲ. ಇವತ್ತು ಏನಪ್ಪ ಅಂತಂದ್ರೆ ದನ ಕರುಗಳಿಗೆ ನೀರು ಸಿಗಲ್ಲ ಕುಡಿಯೋದಕ್ಕೆ. ಭಾಳ ಜಾನುವಾರುಗಳು ನಾವು ಎಲ್ಲ ಕಡೆ ಮೈನು ಆಗಿಲ್ಲ. ಇವತ್ತು ಬರಗಾಲದ ಘೋಷಣೆ ಮಾಡಲೇಬೇಕು. ಮತ್ತು ತುರ್ತಾಗಿ ಇವತ್ತು ಈ ಉಳಿದಂಥ 4 ಮೋಟ್ರು ಸಾಯಂಕಾಲ ಒಳಗಡೆ ಅವ್ರು ಚಾಲೂ ಮಾಡಲೇಬೇಕು. ಮಾಡಲಿ ಅಂದ್ರೆ ನಾವು ಉಗ್ರವಂತ ಹೋರಾಟ ಆಲ್ಮಟ್ಟಿಯಲ್ಲಿ ಮಾಡಬೇಕಾಗತ್ತ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಕರಿಬೇಕು ಮಾಡಿದ್ದೀವಿ. ಯಾಕಂದರೆ ತುರ್ತಾಗಿ ಎಲ್ಲ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ದೊಡ್ಡ ಹೋರಾಟ ಮಾಡಬೇಕಾಗ್ತದ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ. ಮಾನ್ಯ ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವರೇ, ಏನು ನೀವು ಒಬ್ಬ ಕೃಷಿ ಮಂತ್ರಿಯೂ ನಮಗೆ ಮಾಡಿಲ್ಲ. ರೈತರಿಗೆ ವರ್ಷ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಬಿಜಾಪುರ ಕೊಡಬೇಕಾಗಿತ್ತು ನೀವು. ಯಾಕಪ್ಪ ಅಂತಂದ್ರೆ ಏನು ಬೆಳೆ ಇಲ್ಲ, ಏನೂ ಇಲ್ಲ, ಕುಡಿಯೋಕೆ ನೀರು ಕೊಡ್ರಿ. ಅಟ್ಲೀಸ್ಟ್ ಇಲ್ಲಪ್ಪ ಅಂದ್ರೆ ಇಷ್ಟ ಕೊಟ್ಟು ರೈತರನ್ನ ಆ ಲೆವೆಲ್ಗೆ ಹೋಗ್ತಾ ಇದ್ದೀರಿ ನೀವು. ಇಲ್ಲಪ್ಪ ಅಂದ್ರೆ ತಕ್ಷಣ ಇದರ ಮುಖ್ಯಮಂತ್ರಿ ಕೆಲಸದಿಂದ ಇಳಿಬೇಕಾಗ್ತದೆ ನೀವು. ಇಲ್ಲಪ್ಪ ದೊಡ್ಡವಾದಂಥ ಒಂದು ಹೋರಾಟವನ್ನು ಹೊಂದ್ಕೊಳ್ಬೇಕಾದಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಪಾಟೀಲ್ ಜಿಲ್ಲಾಧ್ಯಕ್ಷರು, ಅದೇ ರೀತಿ ಅವರು ಮಾತಾಡಬೇಕು. ಈ ಆಲ್ಮಟ್ಟಿ ನೀರನ್ನು ಕೂಡ ಜನರಿಗೆ ಒಂದು ಕುಡಿಯೋದಕ್ಕೂ ಜಾನುವಾರು ಕೂಡ ಸಾಕಾಗುವುದಿಲ್ಲ. ಒಂದು ಮೋಟ್ರ್ ಚಲೋ ಮಾಡಿದ್ರೆ ಈ ನೀರು ಹೋಗೋದ್ರಲ್ಲಿ ಅಲ್ಲೇ ನಡುವೆ ಬಚ್ಚಿ ಹೋಗ್ತದೆ. ಆದ್ದರಿಂದ ಈ 5 ಮೋಟ್ರ್ಗಳನ್ನು ಈ ಕೂಡಲೇ ಮಾನ್ಯ ಉಸ್ತುವಾರಿ ಸಚಿವರು, ಈ ಭಾಗದ ಶಾಸಕರುಗಳು ತುರ್ತಾಗಿ ಈ ಸಾಯಂಕಾಲ ನಂತರದೊಳಗೆ ಈ ಸ್ಥಳಕ್ಕೆ ಭೇಟಿ ನೀಡಿ ಇರುವಂಥ ಸಮಸ್ಯೆಯನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ಕೇಳ್ಕೊಳ್ತೇನೆ. ಕಿಶನ್ ರೆಡ್ಡಿ ಅವರಾಜಿ ಅವರು ರೈತ ಸಂಘ ಜಿಲ್ಲಾ ಹೋರಾಟಾಧ್ಯಕ್ಷರು.